ಸೌಲಭ್ಯದಿಂದ ವಂಚಿತರಾದ ಹಿರೇಕೊಟ್ನಾಕಲ್ ಗ್ರಾಮದ ಕತೆ. ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಎಂದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಾಗಿತ್ತು. ಆದರೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮವನ್ನ ಒಮ್ಮೆ ಸುತ್ತು ಹಾಕಿದ್ರೆ ಸಾಕು, ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಯಾವ ರೀತಿ ಇದೆ ಎಂದು ಸಮಾಜಕ್ಕೆ ತಿಳಿಯುತ್ತದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಬೋವಿ ಸಮಾಜ ವಾಸಿಸುವ ಏರಿಯಾವನ್ನ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹ್ಮದ್ ನೋಡಿದ್ರೆ ಸಾಕು, ವಾಂತಿ ಮಾಡಿಕೊಳ್ಳುವುದು ಪಕ್ಕಾ. ಪಿಡಿಒ ನಾಗಭೂಷಣಪ್ಪ ಪಂಚಾಯಿತಿಗೆ ಅದ್ಯಾವಾಗ ಬರ್ತಾನೆಂದು ಜನರಿಗೆ ತಿಳಿಯದ್ದಾಗಿದ್ದು, ನಾಗಭೂಷಣಪ್ಪನ ಮುಸುಡಿಯು ಹಿರೇಕೊಟ್ನೇಕಲ್ ಗ್ರಾಮದ ಜನರು ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಾನ್ವಿ ತಾಲೂಕು ಪಂಚಾಯಿತಿಯ ಇಒ ಖಾಲಿದ್ ಅಹ್ಮದ್ ಅವರ ಆಡಳಿತ ದುರಾಡಳಿತದಿಂದ ನಡೆಯುತ್ತಿರುವುದರಿಂದ ಗ್ರಾಮಗಳು ಅಭಿವೃದ್ಧಿಯಾಗದೆ ದುರ್ನಾದದಲ್ಲಿ ಮುಳುಗಿರುವುದು ಸಾಕ್ಷಿಯಾಗಿ ಹಿರೇಕೊಟ್ನೇಕಲ್ ಗ್ರಾಮ ಎದ್ದು ಕಾಣುತ್ತಿದೆ. ಅಲ್ಲಂಗೆ ಈ ರೀತಿಯಾಗಿ ಒಂದು ಎಸ್ ಸಿ ಏರಿಯಾ ಇದೆ, ಬೋವಿ ಏರಿಯಾ ಇದೆ, ಇಷ್ಟೊಂದು ಗಲೀಜು ಇದೆ. ಮತ್ತೆ ಪಿಡಿಒ ಅವರು ನಾಗಭೂಷಣ್ ಅವರು ಏನ್ ಮಾಡ್ತಾರೆ ಅಧಿಕಾರಿಗಳು? ಯಾವತ್ತೇನು ಇಲ್ಲಿ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳು ಕೇಳೋರು ಯಾರು? ನಂಬರ್ಸ್ ಇಷ್ಟ ದಿನ ಆಗಿ ಮೊನ್ನೆ ಹಾಕ್ಯಾರ ನೋಡಿ. ಅಲ್ಲ ಗಲೀಜ್ ಇದೆ ಅಲ್ಲ, ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಯಾರು? ಮಾಡ್ತಾರಂತ ಯಾವಾಗ ಮಾಡ್ತಾರೆ, ನಾನೊಂದು ಹೋಗ್ಬೇಕಲ್ಲ ಕೊನೆಗೆ, ನಾವು ಹೋದ್ಮೇಲೆ ಮಾಡ್ತಾರೆ. ನೀನೊಬ್ಬ ಸತ್ ಮೇಲೆ ಮಾಡ್ತಾರೆ ಮತ್ತೆ ಅಷ್ಟೇ. ಇಷ್ಟ ನೋಡ್ರಿ ನಾನು ಮಾತಾಡೋದು, ನಮ್ಮ ಕೈಲಿ ಹಂಗಿಲ್ಲ ಬಾಳ. ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ಸುಸ್ತಿ ಆಗ್ತಾ ಇದೆ, ಜನರಿಗೆ ಕೂಡ ತುಂಬಾ ತೊಂದರೆ ಆಗಿದೆ. ಪೂರ ತೊಂದ್ರಿಗ ಎಲಗೇರಾಗ ಮನೆ ಕಟ್ಕೊಂಡು ಉಣಕ್ ಹೊರಗೆ ಕುಂತು ಉಣಕಿಲ್ಲ. ಮತ್ತೆ ಈಗ ಸರ್ಕಾರ ಏನ್ ಮಾಡ್ತಮ್ಮ ಇಷ್ಟೊಂದು ಕೋಟಿ ಗಟ್ಲೆ? ಯಾವ ಸರ್ಕಾರಪ್ಪ? ಎಲ್ಲ ಹರ್ಕೊಂಡ್ ತಿಂಬ ಸರ್ಕಾರ. ನಾವು ಹೋಗ್ಬೇಕು ನೋಡು ಸರ್ಕಾರಕ್ಕೆ. ಎಲ್ಲಿಗೆ ಗುದ್ದಾಡಿ ನಾವು ಹೋದ್ರೆ ಅವ್ರಿಗೆ ಲಾಭ. ಯಾರಿಗೆ? ಸರ್ಕಾರಕ್ಕೆ. ಯಾವ ರೀತಿ? ನಾವು ಗುದ್ದಾಡೋದಿಲ್ಲ ಅಲ್ಲ. ಯಾಕ ಗುದ್ದಾಡಿದ್ರೆ ಕರೆವಿತ್ತು. ಗುದ್ದಾಡ್ಬೇಕಂತ ಹೇಳುತ್ತಾ? ಮತ್ತೆ ಇನ್ನೇನು ಇದು ಗಲೀಜ್ ನೋಡ್ಲಾರ್ದ ತಲೆ ಹೊಡ್ಕೋಬೇಕು, ಇಲ್ಲದ್ರೆ ಹೆಣ್ಗಳು ಹೋಗಿ ಅಲ್ಲಿ ಕಚೇರಿ ಮುಂದೆ ಬೀಳ್ಬೇಕು ನೋಡಿ. ಅಂದ್ರೆ ನಿಮ್ ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ನೋಡಿ, ಯಾವನಿಲ್ಲ. ನೀವು ಸತ್ರು ಕೂಡ ನೀವು ಯಾರು ಸರ್ಕಾರ ಕೂಡ ಕೇಳೋದಿಲ್ಲ? ಏನೂ ಇಲ್ಲ. ಏನಂತಾರ ಅಜ್ಜಿ? ಸತ್ರ ಅವ್ರು ಸತ್ತಾರ, ಸತ್ರ ಅವ್ರ ಮನೆಗೆ ಹಣ ಹೋಗಿರ್ತದ, ನಮ್ಗೇನು? ಮತ್ತೆ ಅಧಿಕಾರಿಗಳು ಕತ್ತೆ ಕಾಯ್ತದಾರ? ಕಾಯ್ತಾರ, ಕತ್ತೆನೆ ಕಾಯ್ತಾರ ನೋಡಿ. ಕತ್ತೆ ಕಾಯ ಮಂದಿ ಐತೆ ನನ್ನೂರಾಗ. ಅವ್ರು ಯಾವನ್ ಬರ್ತಾನ ಬರ್ಲಿ, ಇನ್ನೊಂದ್ಸಲ ಬರ್ಲಿ. ಹಂಗದಾಗ ಬಾರಿಗೆ ತಗೊಂಡು ಹಾಕ್ಲಿದ್ರಿ ಮತ್ತೆ ಉಟ್ಬೇಕು ಯಾಕೆ? ನಾನು ಬಾರಿಗೆ ತಗೊಂಡು ಬಡಿಬೇಕು, ನಾನು ಸಾಕು ನಮ್ಗೆ. ಈ ವಾರ್ಡ್ ಪಂಚಾಯತ್ ಮೆಂಬರ್ ವಾರ್ಡ್ ಮೀಟಿಂಗೇ ಮಾಡಿಲ್ರಿ. ಅವ್ರು ಆರಿಸಿ ಬಂದು ಎಷ್ಟು ದಿನ ಆಯಿತು, ಎಷ್ಟು ದಿನ ಇಲ್ಲ. ಅವರು ಆರಿಸಿ ಬಂದಾಗಲಿದ್ದ ಏನು ಕೆಲಸ ಮಾಡ್ಯಾರ ಜನರಿಗೆ ಗೊತ್ತಾಗಿಲ್ಲ. ಈ ವಾರ್ಡ್ ಮೆಂಬರ್ ಅಂದಮೇಲೆ ವಾರ್ಡ್ನಲ್ಲಿ ಒಂದು ಸಲ ವಾರ್ಡ್ ಮೀಟಿಂಗ್ ಮಾಡಿಲ್ಲ. ವಾರ್ಡ್ ಮೀಟಿಂಗ್ ಅಂದ್ರೆ ಏನು? ವಾರ್ಡ್ನಲ್ಲಿರ್ತಕ್ಕಂಥ ಜನರಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡ್ಕೊಂಡು ಆ ಸಮಸ್ಯೆಗಳನ್ನೇ ಪಂಚಾಯತ್ ಮೀಟಿಂಗ್ನಲ್ಲಿಟ್ಟು ಆ ರೆಸಲ್ಯೂಷನ್ ಪಾಸ್ ಮಾಡಿ ಈ ಪ್ರಜೆಗಳು ಹೇಳಿದ ಕೆಲಸನೇ ಮಾಡ್ಬೇಕು ಅವರು ವಾರ್ಡ್ನಲ್ಲಿ. ಏನು ತಮ್ಮ ಇತ್ತು ಬಂದಾಗ ಏನು ಎಲ್ಲಿ ಯಾವುದ್ರಾಗ ಲಾಭ ಸಿಗ್ತದೆ ಆ ಕೆಲಸಗಳು ಮಾಡ್ಕೊಂಡು ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರೆ. ಓಟ್ ಹಾಕಿದ ಮೇಲೆ ಅವ್ರು ಏನು ಕೆಲಸ ಮಾಡಬೇಕು, ಇದಕ್ಕೆ ಚುನಾವಣಾಧಿಕಾರಿಗಳು ಕೊಡ್ಬೇಕು, ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ. ಓಟಿನ ಪ್ರಯೋಜನ ಏನಪ್ಪ? ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ. ನಿಮಗೆ ಓಟ್ ಹಾಕಿದಂಥ ಜನರಿಗೆ ಓಟ್ ಹಾಕಿಲ್ಲ ಅಂದರೆ ಏನು ಸೋತ್ ಕ್ಯಾಂಡಿಡೇಟ್ಗೆ ಏನು ಅಧಿಕಾರ ಕೊಡ್ತಾರ? ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡಂಗಿದ್ರೆ ನಮ್ಗೆ ಹಾಕಿಲ್ಲಪ್ಪ, ಅವರಲ್ಲಿ ಹೋಗ್ರಿ ಅಂತ ಹೇಳ್ಬೋದು. ಇವ್ರು ತಾವು ಗೆದ್ದು ಬಂದವರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಇದು ಯಾವ ಲೆಕ್ಕಾಚಾರ? ಇದು ಯಾವ ಸರ್? ಇದು ಹಿರೇಕೊಟ್ನಿಕಲ್ರಿ. ಇದು ಹಿರೇಕೊಟ್ನಕಲ್ ಎಷ್ಟು? ಹಿರೇಕೊಟ್ನಿಕಲ್ಲು 4ನೇ ವಾರ್ಡು. ಇದೆಲ್ಲ ನೋಡ್ರಿ ಹೆಂಗಾದ. ಇದು ಆಳಮನೆ, ಕಟ್ಟಿಗೆ, ಕಂಪೆ, ಇದೆಲ್ಲ ಹೊಲಸು, ಒಲಿಮೆ, ಕಸ, ಕಡ್ಡಿ, ನೀರು, ಗೊದ್ದಲ, ಇದೆಲ್ಲ ಏನು ಅವ್ರಿಗೆ ಖಬರೇನೇ ಇಲ್ಲ. ಖಬರು ಇದು ಬೇಕಾಗಿಲ್ಲ ಅವ್ರಿಗೆ. ಅವರು ಬರೀ ಆಯ್ಕೆಂಡ್ತಿ ಬಿದ್ದಾರೆ. ಎಲ್ಲಿ ದುಡ್ಡು ಸಿಗ್ತದ, ಯಾವ ಕೆಲಸದಲ್ಲಿ ದುಡ್ಡು ಇರ್ತದ ಅದ್ರ ನೋಡ್ಕೊಂಡು ಸಿಗ್ತದೆ ಹೋಗ್ತಾರೆ. ಜನರ ಪರವಾಗಿ ಜನರ ಕೆಲಸ ಜನರಿಗೆ ಬೇಕಾಗಿದ್ದು ಮಾಡಕ ಅವ್ರಿಗೆ ಇಷ್ಟ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಸರ್ ಆಫೀಸರ್ಗಳು? ಯಾರು ಸರ್? ಯಾರಿದ್ದಾರೆ ಈಗ ಸದ್ಯ ಪಿಡಿಒ ಯಾರಿದಾರೇನ್ರಿ? ಅವ್ರ ಮುಖನೇ ನೋಡಿಲ್ಲ ನಾವು. ಅವ್ರು 3 ದಿವ್ಸಕ್ಕೊಂದೆಲ್ಲ ಟ್ರಾನ್ಸ್ಫರ್ ಆದರೆ ಅವ್ರು ನಾವು ನೋಡೇ ಇಲ್ಲಲ್ಲ. ಅವ್ರು ಬಂದರೆ ಏರಿಯಾದಾಗ ತಿರುಗಾಡಿದ್ರೆ ಅವ್ರು ಪಿಡಿಒ ಅಂತ ಹೇಳಿದ್ರೆ ಗುರ್ತಾಗ್ತದೆ ನಮಗೆ. ಅವ್ರು ಬಿಲ್ ಕಲೆಕ್ಟ್ರೇ ಸರಿ ಸಿಗಂಗಿಲ್ಲ, ಕಂಪ್ಯೂಟರ್ ಆಪ್ರೇಟ್ರು ಸರಿ ಸಿಗಂಗಿಲ್ಲ, ವರ್ಕ್ ಇನ್ಸ್ಪೆಕ್ಟ್ರೇ ಸರಿ ಸಿಗಂಗಿಲ್ಲ. ಅಂದಮೇಲೆ ಅವ್ರು ನಮ್ಗೆ ಕೂರ ಹೆಂಗಿರ್ತಾರ್ರಿ? ಈ ಪರಿಸ್ಥಿತಿ ಐತೆ. ಪಂಚಾಯತಿ ವ್ಯಾಪ್ತಿ ಒಳಗೆ ಸರಿಯಾದ ರೀತಿಯಲ್ಲಿ ಕೆಲಸ ನಡೆದೇ ಇಲ್ಲ. ಜನರ ಪರವಾಗಿ ತಮ್ಮ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲೆಲ್ಲಿ ಮಾಡ್ಕೊಂತ ಹೋಗ್ತಾರೆ ಅವರು. ತಮಗೆ ಬೇಕಿರ್ತಕ್ಕಂಥ ಕೆಲಸಗಳು
ಜನರು ಹಿಂಗೆ ಇದ್ರು ನೋಡಿ ತಮ್ಮ ಅಲ್ಲಿ ಬಾರಪ್ಪ ಹೇಳ್ಬಾ ಅಂದ್ರೆ ನಿಂತ್ಕೊಂಡ್ಬಿಟ್ಟೆ ಎಲ್ಲರೂ ಹೇಳ್ಬೇಕಿದ್ರನ್ನ ಇವೆಲ್ಲ ಕಲ್ಲು ಕಂಪೆ ಗಿಡ ಗಂಟೆ ಇದೆಲ್ಲ ಕಚ್ಚಿಟ್ಟು ತೆಗೆದು ಒಗಿಬೇಕು ಮಸ್ಟ್ನಾಗ ಇಡಬೇಕಿದ್ದು ಎಲ್ಲ ಏರಿಯಾದಾಗ ಕುಡಿಯೋ ನೀರಿನ ಸೌಲಭ್ಯ ಸರಿಯಾಗಿಲ್ಲ ಡ್ರೈನೇಜ್ಗಳು ಸರಿಯಾಗಿಲ್ಲ ಇದು ಯಾವುದು ಹೈಟೆಕ್ ಶೌಚಾಲಯ ಅಂತ ಇದು ಏನು ವರ್ಷಕ್ಕೊಂದ್ಸಲ ಬಂದು ಭೇಟಿಯಾಗಿ ಹೋಗ್ತಾರ ಅದು ಕಾಮಗಾರಿ ಜಲ್ದಿ ಮುಗಿಸ್ಬೇಕಂಬುದೇ ಇಲ್ಲ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ತಿಮ್ಮಣ್ಣ ರೀ, ತಂದೆ ಶರಣಪ್ಪ ಹಿರೇಕೊಟ್ಟಿನಕಲ್ಲು. ಈ 4ನೇ ವಾರ್ಡ್ ನಮ್ಮದು. 4ನೇ ವಾರ್ಡ್ನಲ್ಲಿ ಯಾವ ಸರ್? ಹಿರೇಕೊಟ್ಟಿನಕಲ್ ರೀ, ಹಿರೇಕೊಟ್ಟಿನಕಲ್ 4ನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ಮ ಜೊತೆಗೆ. ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳ ಬಗ್ಗೆ ಅಡೆತಡೆ ಇದೆ, ಚರಂಡಿಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ PDO ಸಾಬ್ರು, PDO ಅಂದರೆ ಗ್ರಾಮಾಭಿವೃದ್ಧಿ, ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ ಯಾಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡೋಂಗಿಲ್ಲ, ಒಂದು ಸಲನ ಮಾಡೇ ಇಲ್ಲ. ಅವರು ಆಯ್ಕೆ ಆಗಿ ಎಷ್ಟು ದಿನ ಆಗಿದ್ದೇನೆ, ಈಗ ಒಂದು ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ. ನಾಗಭೂಷಣ ಅಂತೇಳಿ 5 ಜನ ಅಂತ ಹೇಳ್ತಾರೆ ರೀ. ನಾನು ಅದನ್ನ ಮಕ ನೋಡಿಲ್ಲ, ಸರಿಯಾಗಿ ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ. ನಾಗಭೂಷಣ ಅಂತಾರೆ. ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ, ಆ PDOಗೂ ಬೇಕಾಗಿಲ್ಲ, ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ. ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಗಿಲ್ಲ, ಮತ್ತು ರಸ್ತೆಗಳ ವ್ಯವಸ್ಥೆ ಕೂಡ ಸರಿಗಿಲ್ಲ. ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವರು ನಾಗಭೂಷಣ್ ಸಾವರು ಈ 4ನೇ ವಾರ್ಡ್ನಲ್ಲಿ ಬಂದು ಜನರಿಗೆ ಭೇಟಿಯಾಗಿ ಜನರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ, ಜನರ ಸಮಸ್ಯೆಗಳು ವಿಚಾರ ಮಾಡ್ಬೇಕಂತೇಳಿ ನಮ್ಮ ಆಸೆ. ಅಲ್ಲ ಸರ್, ಈ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡದೆ ಎಲ್ಲೋ ಕೂರ್ತಾರಂದ್ರೆ ಏನು ಸರ್ ಇದು ದುರಾಡಳಿತ? ಈ ಸರ್ಕಾರ ಎದಕ್ಕಿದೆ ಅಂದರೆ ಅಧಿಕಾರಿಗಳನ್ನ ಎದಕ್ಕೆ ನೇಮಕ ಮಾಡ್ತಾರೆ ಈಗಾದರೆ? ಆದರೆ ನಾಗಭೂಷಣ್ ಅವರು ಏನು ಅಭಿವೃದ್ಧಿ ಮಾಡೋದಕ್ಕಿದ್ದಾರಾ ಅಥವಾ ಏನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಆ ಕಾಲ ಕಳೆಯೋಕ್ಕಿದ್ದಾರಾ ಸರ್? ಜನರು ಮತದಾರರು ಅಮಾಯಕರು ಸರ್. ಅಮಾಯಕರ ಸಲುವಾಗಿ ಮೇಲಧಿಕಾರಿಗಳ ಚಿನ್ನಾಟ ಇದು. ಮೇಲಧಿಕಾರಿಗಳ ಒತ್ತಡ ಇದ್ದರೆ ಅವರು ಏನು ಕೆಲಸ ಇರ್ತದೆ ಆ ಕೆಲಸದ ಮೇಲೇ ಅವರಿಗೆ ಭಯ ಭೀತಿ ಇರ್ತದೆ. ಮೇಲಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಿದಾಗ ಇವ್ರು ಯಾಕೆ ಅದನ್ನ ಮನಸ್ಸಿಗೆ ಹಚ್ಕೊಂಡು ಈ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಇವರು. ಮತ್ತೆ ಹಿಂಗಾದ್ರೆ ಈಗಿನ ಜನರ ಗ್ರಾಮೀಣ ಅಭಿವೃದ್ಧಿ ಆಗೋದು ಯಾವಾಗ? ಗಾಂಧೀಜಿ ಕಲ್ಪನೆ ಒಂದೋದು ಯಾವಾಗ ಸರ್? ಅದಕ್ಕೆ ಈಗ ನಿಮಗೆ ತೋರಿಸಿದ್ವಲ್ರಿ ಗಲೀಜು ಇದು ಎಲ್ಲ ರೋಗ ರುಜಿ ಬರೋ ಕಾರಣ. ನಮ್ಮೂರಲ್ಲಿ ಆಸ್ಪತ್ರೆ ಇದ್ರೂ ಕೂಡ ಏನು ಉಪಯೋಗ ಇಲ್ಲ. ಈಗ ಈ PDO ಸಾಹೇಬರಿಗೆ ಮೇಲಧಿಕಾರಿಗಳೇ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅಧಿಕಾರ ಸದ್ಬಳಕೆ ಮಾಡೋಕ್ಕೆ ಎಚ್ಚರಿಕೆ ಕೊಡಬೇಕು ಅಂಥೇಳಿ ನಾವು ಮೇಲಧಿಕಾರಿಗಳಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ EO ಸಾಹೇಬರಾಗಿರ್ಬೋದು, ಈ PDOಗಳಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಸಿಬ್ಬಂದಿಗಳಿಗೆ. ಅಂದರೆ ನೀವು PDO ಅವ್ರನ್ನ ನೋಡಿದ್ರಾ? ನೋಡೇ ಇಲ್ಲ. ಯಾಕೆ ಸರ್? ಅವರು ಇದ್ರಲ್ಲ ಆಫೀಸ್ನಾಗ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ಒಂದು ಜಾಬ್ ಕಾರ್ಡ್ ಸಲುವಾಗಿ ಒಂದು 3-4 ಸಲ ತಿರುಗಾಡಿ ಅರ್ಜಿ ಕೊಟ್ಟಿನಿ, ಇನ್ನೂ ಇದುವರೆಗೆ ಕೊಟ್ಟಿಲ್ಲ ಅರ್ಜಿ. ಯಾರು ಕೊಟ್ಟಿಲ್ಲ? ಅವರು ಜಾಬ್ ಕಾರ್ಡ್ ಕೊಟ್ಟಿಲ್ಲ ಪಂಚಾಯತ್ ಅವರು. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಜನರ ಕಷ್ಟಗಳಿಗೆ ಸ್ಪಂದಿಸೋದು ಯಾವಾಗ? ಜನರ ಸಮಸ್ಯೆಗಳು ಸ್ಪಂದಿಸೋದು ಯಾವಾಗ? ಯಾರು ನಿಮಗೆ ದಿಕ್ಕ ಯಾರು ಸರ್? ಎದ್ದೇಳ್ಬೇಕು, ಈ ಜನ ಮತದಾರರೇ ಎದ್ದೇಳ್ಬೇಕು. ಈ ಮೆಂಬರ್ಗಳು ಮತ ನಮ್ಗೆ ಹಾಕಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತನ ಐತೆ ಅಂತ ಈ ಮಾತಿನಲ್ಲಿ ಅರ್ಥ ಆಗುತ್ತೆ ಜನರಿಗೆ. ನಮಗೆ ನೀವು ಓಟ್ ಹಾಕಿಲ್ಲಲ್ಲಪ್ಪ, ನೀವು ಯಾರಿಗೆ ಓಟ್ ಹಾಕಿರ ಅವ್ರನ್ನ ಕೇಳ್ರಿ ಅಂದ್ರೆ ಸೋತ್ ಪಾರ್ಟಿಗಳಿಗೆ ನಾವು ಹೋಗ್ಬೇಕಾಗ್ತದ. ಸೋತ್ ಪಾರ್ಟಿಗೆ ಇವ್ರು ಅಧಿಕಾರ ಕೊಡ್ತಾರಾ? ಚುನಾವಣಾಧಿಕಾರಿಗಳು ಇದನ್ನ ಎಚ್ಚರ ವಹಿಸ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಚುನಾವಣಾಧಿಕಾರಿಗಳು ಈ ಆಯ್ಕೆ ಆದಂಥ ಮೆಂಬರ್ಗಳಿಗೆ, ಎಲ್ಲ ರಾಜಕಾರಣಿಗಳಿಗೆ ಬಂತು ಆಯ್ಕೆ ಆದವರು ನೀವು ಓಟ್ ಹಾಕಿಲ್ಲ ಎಂಬ ಶಬ್ದ ತೆಗೆದು ಬಿಟ್ಟಾಕಬೇಕು ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ.